ನಮಸ್ಕಾರ ಎಲ್ಲರಿಗೂ ಮೋಸ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಯಾವ ಬಾಯಿಂದ ಹೇಳೋ ಏನು ಕದೇನೋ ನಮ್ಮ RCB ಮಾಡಿರೋ ಅವಸ್ಥೆಗೆ ಶುಭೋದಯ ಅಂತ ಬಟ್ ಆದರೂ ಹೇಳಲೇಬೇಕು. ಎಲ್ಲರಿಗೂ ಶುಭೋದಯ ಇಟ್ಕೊಳ್ಳಿ. ಆಫ್ಟರ್ ಡೇ 1 ಆಫ್ ದ ಆಕ್ಷನ್ RCBದು ಪೋಸ್ಟ್ ವ್ಯಾಲ್ಯೂ ಯಾವ ಥರ ಇದೆ, ಎಲ್ಲ ಟೀಮ್ಗಳದ್ದು ಪೋಸ್ಟ್ ವ್ಯಾಲ್ಯೂ, ರಿಮೈನಿಂಗ್ ಪೋಸ್ಟ್ ವ್ಯಾಲ್ಯೂ ಯಾವ ಥರ ಇದೆ, ರಿಮೈನಿಂಗ್ ಸ್ಲಾಟ್ಸ್ಗಳು ಎಷ್ಟಿದೆ, ಸ್ಲಾಟ್ಸ್ನ ಫಿಲ್ ಮಾಡಿದರೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಟ್ಟು ಫಾರ್ಮಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಮಗ. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಆಕ್ಷನ್ ಇವತ್ತು ಲೈವ್ ಹೋಗ್ತಾ ಇರೋದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಪ್ರತಿಯೊಂದು ಅಪ್ಡೇಟ್ಸು ಆಕ್ಷನ್ ರಿಲೇಟೆಡ್ ಏನೇ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬರ್ತಾ ಇರುತ್ತೆ ಆ್ಯಂಡ್ ರಿಯಾಕ್ಷನ್ ಕೂಡ ಬರ್ತಾ ಇರುತ್ತೆ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಓಕೆ, ಮೊದಲನೇ ಟೀಮು CSK ವಿಚಾರಕ್ಕೆ ಬಂದ್ಬಿಡೋಣ. ಇವಾಗ CSK ನೋಡ್ತಾ ಇರ್ಬೋದು 13 ಸ್ಲಾಟ್ಸ್ನ ಅವೈಲೇಬಲ್ ಸ್ಲಾಟ್ಸ್ನ ಇಟ್ಕೊಂಡಿದ್ದಾರೆ, 12 ಸ್ಲಾಟ್ಸ್ನ ಫಿಲ್ ಮಾಡಿದ್ದಾರೆ. ಬಾಕಿ ಉಳಿದಿರುವಂಥ ಪೋಸ್ಟ್ ವ್ಯಾಲ್ಯೂ 15.60 ಕೋಟಿ. ಇನ್ನು ಮಿಕ್ಕಿರೋಂಥದ್ದು ಫಿಲ್ ಮಾಡಬೇಕಾಗಿರೋದು ಇವರು 12 ಜನ, ಮ್ಯಾಕ್ಸಿಮಮ್ ಇವರು ಫಿಲ್ ಮಾಡಬೇಕಾಗಿರೋದು. ಮಿನಿಮಮ್ ಅಂದರೆ 18 ಜನನ ಫಿಲ್ ಮಾಡಬೇಕು. ಸೊ ನನ್ನ ಪ್ರಕಾರ ಇವರು ಮ್ಯಾಕ್ಸಿಮಮ್ 25 ಜನನೂ ಕೂಡ ಫಿಲ್ ಮಾಡೋದು ಸಿಕ್ಕಾಪಟ್ಟೆ ಡೌಟು. ಒಂದು 20 ಪ್ಲಸ್ಸೇ ಫಿಲ್ ಮಾಡ್ತಾರೆ. ಒಂದು 23, 24, 22 ಜನ ತೊಗೊಂಡ್ರೆ ಚೆನ್ನಾಗಿರುತ್ತೆ. 25 ಜನ ಇಲ್ಲ ಏನಕ್ಕೆ ಗುರು, ಸುಮ್ಮನೆ ಬೆಂಚಲ್ಲಿ ಕಾವು ಕೊಡ್ಸೋದಕ್ಕೆ. ಆ್ಯಂಡ್ 4 ಓವರ್ಸೀಸ್ ಸ್ಲಾಟ್ಸ್ ಇವ್ರದ್ದು ಅವೈಲೇಬಲ್ ಇದೆ. ಸೊ ನನ್ನ ಪ್ರಕಾರ ಇವರು ಮೆಜಾರಿಟಿ ಖರ್ಚು ಮಾಡೋದು ಓವರ್ಸೀಸ್ಗೆ 15.60 ಕೋಟಿ ಏನಿದೆ, ಇದನ್ನು ಮೆಜಾರಿಟಿ ಇವರು ಓವರ್ಸಿಗೆ ಖರ್ಚು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಇಂಡಿಯನ್ಸ್ ಎಲ್ಲ ಆಲ್ಮೋಸ್ಟ್ 30 ಲಕ್ಷ ಕೊಟ್ಟು ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಟೋಟಲ್ ಆಗಿ 13 ಸ್ಲಾಟ್ಸ್ ಅವೈಲೇಬಲು. 16 ಸ್ಲಾಟ್ಸು ಅವೈಲೇಬಲ್ ಇದೆ. ಮುಂಬೈ ಇಂಡಿಯನ್ಸು ಫಿಲ್ ಮಾಡಿದರೆ 9 ಸ್ಲಾಟ್ಗಳನ್ನ ಫಿಲ್ ಮಾಡಿದರೆ 26.10 ಕೋಟಿನ ಇಟ್ಕೊಂಡಿದ್ದಾರೆ. CSK ಕಂಪೇರ್ ಮಾಡ್ಕೊಂಡ್ರೆ ಬೆಟರಾಗಿ ಇಟ್ಕೊಂಡಿದ್ದಾರೆ. 7 ಓವರ್ಸೀಸ್ ಸ್ಲಾಟ್ ಅವೈಲೇಬಲ್ ಇದೆ ಮಗ ಇವ್ರದ್ದು. 7 ಓವರ್ಸೀಸ್, ಜಸ್ಟ್ ಒಂದೇ ಒಂದು ಓವರ್ಸೀಸ್ ಸ್ಲಾಟ್ ಅವ್ರು ಫಿಲ್ ಮಾಡ್ಕೊಂಡಿದ್ದಾರೆ. ಅದೇ ಟ್ರೆಂಟ್ ಬೋಲ್ಟ್ನ ನೋಡಿ ಯಾವ ಥರ ಇದೆ ಅಂತ. ಟೀಮ್ ಅನಾಲಿಸಿಸ್ ಮಾಡ್ತಿಲ್ಲ ನಾನು, ಬರೀ ಜಸ್ಟ್ ಪರ್ಸ್ ಬ್ಯಾಲೆನ್ಸ್ ಮಾತ್ರ ಹೇಳ್ತಾ ಇರೋದು. ಸೊ ಟೀಮ್ ಅನಾಲಿಸಿಸು ಇವ್ರು ಆಪ್ಷನ್ ಮಸ್ತಾಗಿ ಮಾಡಿದ್ರೆ, ಬೆಸ್ಟಾಗಿ ಮಾಡಿದ್ರೆ, ಅದು ಇದು ಅಂತೆಲ್ಲ ಇವಾಗ ಡಿಸ್ಕಸ್ ಮಾಡೋದು ಬೇಡ. ಎಲ್ಲ ಕಂಪ್ಲೀಟ್ ಆಪ್ಷನ್ ಆದಮೇಲೆ ಡಿಸ್ಕಸ್ ಮಾಡೋಣ ವಿಚಾರದ ಬಗ್ಗೆ. ಆ್ಯಂಡ್ 16 ಸ್ಲಾಟ್ಸು ಅವೈಲೇಬಲ್ ಇದೆ. ನೋಡೋಣ ಹೆಂಗೆ ತಗೊಂತಾರೆ ಅಂತ. 26.10 ಕೋಟಿಯಲ್ಲಿ 10 ಕೋಟಿನ ಇಟ್ಕೊಂಡಿದ್ದಾರೆ KKR ಅವರು. 13 ಸ್ಲಾಟ್ಸ್ ಅವೈಲೇಬಲ್ ಇದೆ ಅಂತಂದರೆ ಆಲ್ಮೋಸ್ಟ್ ಇವರು ಕೂಡ 12 ಸ್ಲಾಟ್ಸ್ನ ಫಿಲ್ ಮಾಡ್ದಂಗೆ ಲೆಕ್ಕ ಮಗ. ಇವರು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಪೋಸ್ಟ್ ವ್ಯಾಲ್ಯೂ. ಆ್ಯಂಡ್ ಇವರು ಕೂಡ ಅಷ್ಟೇ 25 ಪ್ಲೇಸ್ಗಳನ್ನ ಕಂಪ್ಲೀಟಾಗಿ ತಗೊಳ್ಳೋದು ಸಿಕ್ಕಾಪಟ್ಟೆ ಡೌಟು. 3 ಓವರ್ಸೀಸ್ ಸ್ಲಾಟ್ಸು ಅವೈಲೇಬಲ್ ಇದೆ. ನೋಡೋಣ 10 ಕೋಟಿಲಿ ಏನೇನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಹೊಡೆತ ಬಿತ್ತೋಗುರು. ಆ ವೆಂಕಟೇಶ್ ಅಯ್ಯರಲ್ಲಿ ಆಲ್ಮೋಸ್ಟ್ 24 ಕೋಟಿ ಅಲ್ಲೇ ಡಮಾರ್ ಅಂದ್ಬಿಡ್ತು. ಆಮೇಲೆ ತೊಗೊಂಡಿರುವಂಥದ್ದೆಲ್ಲ ನೆನ್ನೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಬೈಗಳನ್ನ ತಗೊಂಡಿದ್ದಾರೆ KKR ಅವರು. ಇರೋಂಥ ಚಿಕ್ಕ ಪೋಸ್ಟ್ ವ್ಯಾಲ್ಯೂಲನ್ನೇ ಎಕ್ಸ್ಪೆನ್ಸಿವ್ ಬೈಗಳನ್ನ ಮಾಡಿದ್ರು. ಸನ್ರೈಸರ್ಸ್ ಹೈದರಾಬಾದ್ ನೋಡ್ತಾ ಇರ್ಬೋದು ಮಗ, 12 ಸ್ಲಾಟ್ಸ್ ಅವೈಲೇಬಲ್ ಇದೆ. ಆ್ಯಂಡ್ 13 ಸ್ಲಾಟ್ಸ್ಗಳನ್ನ ಫಿಲ್ ಮಾಡಿ ಇಟ್ಕೊಂಡಿದ್ದಾರೆ ಆಲ್ರೆಡಿ ಇವರು. 4 ಓವರ್ಸೀಸ್ ಸ್ಲಾಟ್ಸ್ ಅವೈಲೇಬಲ್ ಇದೆ. 5.15 ಕೋಟಿ 5.15 ಕೋಟಿ ಇವರು ಯಾರನ್ನ ತಗೊಂತಾರೆ ಮಗ. ಯೂಸ್ ಬಿಡ್ ಅಂತೂ ಮಾಡೋಕ್ಕೆ ಆಗಲ್ಲ. ಇವರು ಎಲ್ಲ 30 ಲಕ್ಷದ ಪ್ಲೇಯರ್ಗಳನ್ನೇ ತಗೋಬೇಕು. ಇನ್ನು ಆಲ್ರೆಡಿ ಕೋರ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಇದೇನಿದ್ರು ಸುತ್ತ ಬಿಲ್ಡ್ ಮಾಡ್ಕೋಬೇಕು ಅಷ್ಟೇ ಇವರು. ಇನ್ನೇನು ಮಾಡೋಕ್ಕಾಗೋದಿಲ್ಲ ಇವರು. ಇವತ್ತು RCB ಅಷ್ಟೇ ಕೂಳೆ ಕೊಡೋಕ್ಕಾಗೋದು ಅಂತ ಕಾಣಿಸುತ್ತೆ ಆಕ್ಷನಲ್ಲಿ. ಬಟ್ ಕೂಳೆ ಕೊಡೋಂಥ ಪ್ಲೇಯರ್ಸ್ಗಳು ಅವರ, ಅದು ಒಂದು ಕ್ವೆಶನ್ಗೆ ಬರುತ್ತೆ. ಜಸ್ಟ್ 5.15 ಕೋಟಿಲಿ ಇವರು 13 ಜನನ ಬೈ ಮಾಡ್ಕೊಬೇಕು ಅಂತಾರೆ. 13 ಜನ ಎಲ್ಲ ಬೈ ಮಾಡಲ್ಲ ಇವರು. ನನ್ನ ಪ್ರಕಾರ ಒಂದು 20 ಜನಕ್ಕೆ ಸೆಟ್ ಆಗ್ತಾರೆ ಅಂತ ಕಾಣಿಸುತ್ತೆ. 20 ಅಥವಾ ಅದಕ್ಕಿಂತ ಕೆಳಗಡೆ, 18 ಪ್ಲಸ್ 20ಗಿಂತ ಕಡಿಮೆ ಹೆಂಗಾರು ಸೆಟ್ ಆಗ್ತಾರೆ ಅಂತ ಕಾಣಿಸುತ್ತೆ. 25 ಜನ ಎಲ್ಲ ಏನಕ್ಕೆ ನಮಗೆ ಅಂತ ಇವ್ರದ್ದು ಥಾಟ್ ಪ್ರಾಸೆಸ್ ಇರಬೇಕು ಅಂತ ಕಾಣಿಸುತ್ತೆ. ಸೊ RRದು ಪೋಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. 17.35 ಕೋಟಿ ಆ್ಯಂಡ್ 14 ಸ್ಲಾಟ್ಸು ಅವೈಲೇಬಲ್ ಅಂತ ಅಂದರೆ ಇವರು 11 ಸ್ಲಾಟ್ಸ್ಗಳನ್ನ ಫಿಲ್ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಕೂಡ ಇನ್ನೂ ಬೇಜಾನ್ ಬಿಡ್ ಮಾಡೋದು ಬಾಕಿ ಇದೆ. ಬಟ್ ಕೋರ್ನ ಇವರು ಸೆಟ್ ಮಾಡ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಬಿಡ್ಗಳನ್ನ ಮಾಡಿದ್ರು, ಎಕ್ಸ್ಪೆನ್ಸಿವ್ ಬಿಡ್ಗಳನ್ನ ಕೂಡ ಮಾಡಿದ್ರು ಇವರು. 4 ಓವರ್ಸೀಸ್ ಸ್ಲಾಟ್ಸ್ಗಳನ್ನ ಅವೈಲೇಬಲ್ ಆಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು 17.50 ಕೋಟಿ ಸಿಮಿಲರಾಗಿ RR ಥರನೇ ಇಟ್ಕೊಟ್ರು GT ಅವರಂತೂ ಒಂಥರ ಹಾವಳಿ ಕೊಟ್ಟರು ನಾನು ಆಕ್ಷನಲ್ಲಿ. ಅವರು ಕೂಡ ಎಕ್ಸ್ಪೆನ್ಸಿವ್ ಬೈಗಳನ್ನ ಮಾಡಿದ್ರು. ಆಲ್ಮೋಸ್ಟ್ ಎಷ್ಟು 79 ಕೋಟಿ ಏನೋ ಇದ್ದಿದ್ದು ಇವ್ರದ್ದು ಪೋಸ್ಟ್ ವ್ಯಾಲ್ಯೂ. ಕರಗಿರೋದು ನೋಡಿ 17.50 ಕೋಟಿವರೆಗೂ ಕೂಡ ಕರಗಿದೆ. 11 ಸ್ಲಾಟ್ಸ್ಗಳು ಇವ್ರದ್ದು ಅವೈಲೇಬಲ್ ಅಂತಂದರೆ 14 ಸ್ಲಾಟ್ಸ್ಗಳನ್ನ ಆಲ್ರೆಡಿ ಫಿಲ್ ಮಾಡಿ ಇಟ್ಕೊಂಡಿದ್ರೆ ಸಖತ್ತಾಗಿ ನಾನು ಆಕ್ಷನ್ ಮಾಡಿದ್ರು. ಆ್ಯಂಡ್ 5 ಓವರ್ಸೀಸ್ ಸ್ಲಾಟ್ಸ್ ಅವೈಲೇಬಲ್ ಇದೆ. ಇವ್ರು ಮೆಜಾರಿಟಿ ಖರ್ಚು ಮಾಡೋದೇನಿದ್ರು ಕೂಡ ಇವಾಗ ಓವರ್ಸೀಸ್ ಸ್ಲಾಟ್ ಮೇಲೆ ಖರ್ಚು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಂಡಿಯನ್ ಪ್ಲೇಸ್ ಎಲ್ಲ ಆಲ್ಮೋಸ್ಟ್ 30 ಲಕ್ಷದ ಪ್ರೈಸ್ಗಳನ್ನ ತೊಗೋಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಏನು ಇವರು ಹೆವಿ ಮಾಡೋಂಥದ್ದಿಲ್ಲ. 11 ಸ್ಲಾಟ್ಸ್ಗಳಷ್ಟೇ ಅವೈಲೇಬಲ್ ಇರೋದ್ರಿಂದ ಒಂದು ಡೀಸೆಂಟ್ ಆಪ್ಷನ್ ಇವತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ನನ್ನ ಪ್ರಕಾರ ಬೆಟರಾಗಿ ಬಿಲ್ಡ್ ಮಾಡಿದ್ರು. ಟೀಮ್ ಸಕಾಲಾಗಿ ಕಾಣಿಸ್ತಾ ಇದೆ. LSG ನೋಡ್ತಾ ಇರ್ಬೋದು 14.85 ಕೋಟಿ ರಿಮೈನಿಂಗ್ ಪೋಸ್ಟ್ ವ್ಯಾಲ್ಯೂ. 13 ಸ್ಲಾಟ್ಸ್ಗಳು ಅವೈಲೇಬಲ್ ಅಂದರೆ 12 ಸ್ಲಾಟ್ಸ್ಗಳನ್ನ ಫಿಲ್ ಮಾಡ್ಕೊಂಡಿದ್ದಾರೆ. 4 ಓವರ್ಸೀಸ್ ಸ್ಲಾಟ್ಸ್ ಅವೈಲೇಬಲ್ ಇದೆ. ಸೊ 4 ಓವರ್ಸೀಸ್ ಸ್ಲಾಟ್ಸ್ ಇವರಿಗೆ ಮೇಯ್ನಾಗಿ ಚೆನ್ನಾಗಿರೋಂಥವ್ರನ್ನೇ ಬೇಕು. ಬಟ್ ಇವರು ಕೂಡ ಸಕಾಲಾಗೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಒಂದು ಟೀಮ್ನ. ಕೋರ್ ಟೀಮ್ನ ಒಂಥರ ಆಲ್ರೆಡಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸುತ್ತ ಬಿಲ್ಡ್ ಮಾಡಬೇಕು ಅಷ್ಟೇ ಇವರು.
22.50 ಕೋಟಿ ಪಂಜಾಬ್ ಕಿಂಗ್ಸು ಇಟ್ಕೊಂಡಿದೆ. 110 ಕೋಟಿ ನೋಡಿ ನೆನ್ನೆ ಎಷ್ಟು ಉಡಾಯಿಸಿದ್ದಾರೆ ಅಂತ, ಆಲ್ಮೋಸ್ಟ್ 90 ಕೋಟಿ ಉಡಾಯಿಸ್ಬಿಟ್ಟಿದ್ದಾರೆ ಅವರು ನೆನ್ನೆ. 22.50 ಕೋಟಿ ಅಂದರೆ 13 ಸ್ಲಾಟ್ಸ್ ಅವೈಲೇಬಲು, 12 ಸ್ಲಾಟ್ಸ್ನ ಫಿಲ್ ಮಾಡ್ಕೊಂಡಿದ್ದಾರೆ. 6 ಓವರ್ಸೀಸ್ ಸ್ಲಾಟ್ಸ್ ಇನ್ನು ಅವೈಲೇಬಲ್ ಇದೆ ಇವರಿಗೆ. ಅವನಜ್ಜಿ 6 ಅಂತಾರೆ, ಜಸ್ಟ್ 2 ಓವರ್ಸೀಸ್ ಸ್ಲಾಟ್ಸ್ ಅಷ್ಟೇ. ಇಬ್ಬರು ನೋಡಿ ಸಾಕಾಗಿರೋ ಎತ್ತಾಕೊಂಡ್ಬಿಟ್ಟವ್ರೆ. ಮಾರ್ಕಸ್ ಟೊನಿಸು ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಇಬ್ಬರೂ ಎತ್ತಾಕೊಂಡ್ಬಿಟ್ಟವ್ರೆ. 2 ಸ್ಲಾಟ್ಸ್ ಅಷ್ಟನ್ನೇ ಫಿಲ್ ಮಾಡಿರೋದು, ಇನ್ನು 6 ಸ್ಲಾಟ್ಸ್ಗಳನ್ನ ಫಿಲ್ ಮಾಡಬೇಕು. ಓವರ್ಸೀಸ್ ಮೇಲೆ ಟಾರ್ಗೆಟ್ ಅಂತ ಖಂಡಿತ ಇವತ್ತು ಇಟ್ಟಿರ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಒಟ್ಟಲ್ಲಿ ಒಂದು ರೇಂಜಿಗೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಸುತ್ತ ಹೆಂಗೆ ಬಿಲ್ಡ್ ಮಾಡಿದ್ರೆ ಕಾಣಿಸುತ್ತೆ ಅಂತ ಫೈನಲ್ಲಾಗಿ. ಡಿ ಸಿ ಅವ್ರದ್ದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. 13.85 ಕೋಟಿ, 12 ಸ್ಲಾಟ್ ಅವೈಲೇಬಲು, 13 ಸ್ಲಾಟ್ನ ಆಲ್ರೆಡಿ ಫಿಲ್ ಮಾಡ್ಕೊಂಡಿದ್ದಾರೆ. 4 ಓವರ್ಸೀಸ್ ಸ್ಲಾಟ್ ಅವೈಲೇಬಲ್ ಇದೆ. ನೋಡೋಣ ಇದು ಹಿಂಗೆ ಓವರ್ ಆಲ್ ಆಗಿ ಫೈನಲಲ್ಲಿ ಕಾಣಿಸುತ್ತೆ ಅಂತ ಟೀಮು. RCB 30.65 ಕೋಟಿ ಇಟ್ಕೊಂಡಿದ್ದಾರೆ ಮಗ, ಹೈಯೆಸ್ಟ್ ಇಟ್ಕೊಂಡಿದ್ದಾರೆ RCB ಫಸ್ಟ್ ಫೈನಲ್ ಲಾಸ್ಟ್ ಡೇಗೆ. 16 ಸ್ಲಾಟ್ಸ್ ಅವೈಲೇಬಲ್ ಅಂತಂದರೆ RCB 9 ಸ್ಲಾಟ್ಗಳನ್ನ ಫಿಲ್ ಮಾಡ್ಕೊಂಡಿದೆ. 5 ಓವರ್ಸೀಸ್ ಸ್ಲಾಟ್ಸು RCBಗೆ ಅವೈಲೇಬಲ್ ಇದೆ. ಆ್ಯಂಡ್ RCB ಮಾಡಬೇಕು ಇವತ್ತು, ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ಗತಿ ಕಾಣಿಸ್ಬೇಕು ಎಲ್ಲರಿಗೂ. ಯಾಕಂದರೆ ಜಾಸ್ತಿ ಪೋಸ್ಟ್ ವ್ಯಾಲ್ಯೂ ಇಟ್ಕೊಟ್ರದ್ದು ಇವರನ್ನೇ. ಪಂಜಾಬ್ ಕಿಂಗ್ಸ್ ಹುಡುಗರು ಯಾವ ರೇಂಜಿಗೆ ಕರಗಿಸಿದೆ ಅಂತ 110 ಕೋಟಿಯಿಂದ ಆಲ್ಮೋಸ್ಟು ಕರಗಿಸ್ಕೊಂಬಂದ್ಬಿಟ್ಟಿದ್ದಾರೆ. ಎಷ್ಟು ಅವ್ರದ್ದು ಪೋಸ್ಟ್ ವ್ಯಾಲ್ಯೂ, ರಿಮೈನಿಂಗ್ ಪೋಸ್ಟ್ ವ್ಯಾಲ್ಯೂ PBK ಎಷ್ಟು 22.50 CR. 110 ಕೋಟಿಯಲ್ಲಿ 22.50 ಕೋಟಿಯಲ್ಲಿ ನಮ್ಮ RCB 30.65 ಕೋಟಿ ಇಟ್ಕೊಂಡಿದೆ. ನೋಡೋಣ ಅದೇನು ಮಾಡ್ತಾರೆ ನಮ್ಮ RCB ಅಂತ. ನಿಮಗೇನು ಅನ್ನಿಸ್ತಾ ಇದೆ ಈ ಪೋಸ್ಟ್ ವ್ಯಾಲ್ಯೂಗಳೆಲ್ಲ ನೋಡ್ತಾ ಅಂತಾರೆ? ಯಾರು ಚೆನ್ನಾಗಿ ಟೀಮ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ? ಎಲ್ಲರೂ ನೋಡ್ತಾ ಅಂತಾರೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಯ್.